ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್ ಕನ್ನಡ. ಏನಪ್ಪ ಇವತ್ತು ಮನೆಯೆಲ್ಲ ತೋರಿಸ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಹೌದು, ಮನೆ ಕ್ಲೀನಿಂಗ್ ಶುರುವಾಗಿದೆ. ಇನ್ನೇನು ನಿಮಗೆ ಗೊತ್ತಲ್ಲ, ವರಮಹಾಲಕ್ಷ್ಮಿ ಬಂತು, ಗೌರಿ ಹಬ್ಬ ಬಂತು, ಅದಾದಮೇಲೆ ನವರಾತ್ರಿ ಬರುತ್ತೆ. ಅದು ಸಾಲಾಗಿ ಹಬ್ಬಗಳಿರೋದ್ರಿಂದ ಮನೆ ಕ್ಲೀನಾಗಿದ್ದರೆ ಹಬ್ಬ ಮಾಡೋಕ್ಕೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಅಂತ ಹೇಳಿಬಿಟ್ಟು, ಇನ್ನು ಇವತ್ತು ಕೂಡ ಫ್ರೆಂಡ್ಶಿಪ್ ಡೇ ಇದೆ. ಎಲ್ಲರಿಗೂ ಈ ವಿಡಿಯೋ ನೋಡ್ತಾ ಇರೋ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇನ ತಿಳಿಸ್ತಾ, ಇನ್ನು ಮನೆ ಕೆಲಸ ಅಂತ ಹೇಳಿದರೆ ಅಡುಗೆ ಕಡೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಸಾಂಬಾರನ್ನ ಮಾಡಿಟ್ಬಿಡ್ತಾ ಇದ್ದೀನಿ, ಮಧ್ಯಾಹ್ನಕ್ಕೂ ಮತ್ತು ನೈಟಿಗೆ. ಇನ್ನು ಟಿಫನ್ಗೆ ಅಂತ ಹೇಳಿಬಿಟ್ರೆ ಪನ್ನೀರ್ ಪೆಪ್ಪರ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಲೈಟಾಗಿ ಮೈಲ್ಡಾಗಿ ಇರುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊಂಡಿದ್ದೆ. ಇನ್ನು ಪೇಂಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ತಂದೆಯೇ ಬರ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಕೂಡ ಕರ್ಕೊಂಬರೋದಾಗಿತ್ತು. ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದಾದಮೇಲೆ ಇನ್ನು ಮನೆಗೆ ಬಂದುಬಿಟ್ಟು ಫ್ರೈಡ್ ರೈಸ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ, ಗೊಜ್ಜನ್ನೆಲ್ಲ. ಇನ್ನು ರೈಸ್ ಒಂದಷ್ಟೇ ಕಲಿಸ್ಬೇಕಿತ್ತು. ರೈಸ್ನ ಕಲಿಸಿ ಅವರಿಗೆ ಟಿಫನ್ನ ಕೊಟ್ಬಿಟ್ಟು ನಾನು ಕೂಡ ಟಿಫನ್ನ ಮಾಡಿಕೊಂಡು ಐಟಮ್ ಎಲ್ಲ ಇಳಿಸ್ಕೊಡ್ಬೇಕಿತ್ತು ಅಪ್ಪನಿಗೆ ಪೇಂಟ್ ಮಾಡ್ಕೊಡೋಕ್ಕೆ. ಹಾಗಾಗಿ ಐಟಮ್ನು ಕೂಡ ಇಳಿಸ್ತಾ ಇದ್ದೀನಿ. ಟಿಫನ್ನು ಅಂತ ಹೇಳಿದ್ರೆ ಲೈಟಾಗಿ ಏನಿವತ್ತು ಟಿಫನ್ನು ಸಂಡೇ ಅಲ್ವಾ, ನಾನು ಆಲ್ಮೋಸ್ಟ್ ಅಲ್ಲೂ ಸಂಡೇ ಇದ್ದಾಗ ಒಂದೊಂದು ಟೈಮಲ್ಲಿ ದೋಸೆ ಇಲ್ಲಾಂದರೆ ಚಪಾತಿ ಪೂರಿ ಆ ಥರ ಇಟ್ಕೊಬಿಡ್ತೀನಿ. ಲೇಟಾಗಿ ಎದ್ದಾಗ ತಿನ್ಬೋದಲ್ವ, ಇನ್ನು ಮಧ್ಯಾಹ್ನ ಗಂಟೆ ಏನೂ ಇರೋದಿಲ್ಲ ಅಂತ ಹೇಳಿಬಿಟ್ಟು. ನಿಮಗೂ ಕೂಡ ಈ ಥರ ಬಂದು ಅಪ್ಪ ಹೆಲ್ಪ್ ಮಾಡ್ಕೊಳ್ಳೋದು ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿದ್ದಾದಮೇಲೆ ಸ್ವಲ್ಪ ತಂದೆಗಳು ಮನೆಗೆ ಬರೋದಕ್ಕೆ ಮುಜುಗರ ಪಡ್ತಾರೆ. ನಮ್ಮ ಮನೇಲೇನು ಆ ಥರ ಇಲ್ಲ, ಅಪ್ಪನೇ ಬಂದು ಪೇಂಟ್ನ ಮಾಡಿಕೊಡ್ತಾಯಿದ್ರು. ತುಂಬಾ ಖುಷಿ ಆಯಿತು ನಮ್ಮಪ್ಪ ಬಂದಿದ್ದಕ್ಕೆ. ನನಗಂತೂ ಒಂದು ಸಣ್ಣದಾದಂತಹ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಹೋದೆ. ಬಟ್ ನನಗೆ ಒಂದೇ ಒಂದು ಚೂರು ಕಾಲು ಭಾಗದಷ್ಟು ಹೊಡೆದಿಲ್ಲ, ಕೈ ನೋವು ಶುರು ಆಗೋಯಿತು. ಸರಿ, ಇನ್ನು ನಿನ್ನ ಕೈಯಲ್ಲಿ ಆಗಲ್ಲ, ಹೋಗು, ಎಲ್ಗೋ ಹೋಗ್ಬೇಕಂತಲ್ಲ ಅಂತ ಅಂದರು. ಹಾಗಾಗಿ ನಾನು ಈ ರೀತಿ ರೆಡಿಯಾಗಿ ಬಂದಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಪಾಟ್ಲುಕ್ ಇಟ್ಕೊಂಡಿದ್ರು, ಅಲ್ಲಿಗೆ ಬಂದಿದ್ವಿ. ಈ ಒಂದು ಪಾಟ್ಲುಕ್ನ ಇಟ್ಕೊಂಡಿರೋದು ನನ್ನ ಫ್ರೆಂಡ್ ಅಶ್ವಿನಿ ಅವ್ರ ಮನೇಲಿ. ಅವ್ರ ಮನೆಗೆ ಬಂದೆ. ಅಷ್ಟು ಅಡುಗೆ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಇನ್ನು ಬಜ್ಜಿ ಒಂದು ಬಾಕಿ ಇತ್ತಂತೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬಜ್ಜಿನೂ ಸಹಿತ ಹಾಕ್ತಾಯಿದ್ರು. ಟೈಮ್ ಆಗಿದ್ದರಿಂದ ಇನ್ನು ಮಕ್ಕಳಿಗೆ ಬೇಗ ಊಟ ಕೊಡೋಣ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಊಟನ ಕೊಟ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ಲು. ಹಾಗಾಗಿ ನೋಡೋಣ ಅಂತ ಟೇಸ್ಟ್ ನೋಡೋಕ್ಕೆ ಕೂಡ ಕೂತ್ಕೊಂಡ್ವಿ ನಾವು ಕೂಡ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಯಿತು. ಅದಾಗಿದ್ದಾದಮೇಲೆ ಏನಿದು ಅಂತ ಡಿಮಾರ್ಟಲ್ಲಿ ಶಾಪಿಂಗ್ ಕೇಳ್ತಾನೆ ಇದ್ರಲ್ಲ, ಬನ್ನಿ ಇವಾಗ ತೋರಿಸ್ತೀನಿ. ಈ ರೀತಿಯಾದಂತಹ ಗೇಮ್ಸ್ನ ಇಟ್ಟಿದ್ದೀವಿ. ಇಲ್ಲಿ ನನ್ನ ಫ್ರೆಂಡು ವೀಡಿಯೋ ಮಾಡ್ತಿದ್ದಾರಲ್ಲ, ಅವ್ರ ಹೆಸರು ಬಂದುಬಿಟ್ಟು ಸುಷ್ಮಾ ಅಂತ ಹೇಳಿಬಿಟ್ಟು. ಅವ್ರದ್ದು ಕೂಡ ಒಂದು ಚಾನಲ್ ಇದೆ, ಸುಷ್ಮಾ ವ್ಲಾಗ್ಸ್ ಕನ್ನಡ ಅಂತ ಹೇಳಿಬಿಟ್ಟು. ಆ ಒಂದು ಚಾನಲ್ಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಅವರು ಕೂಡ ತುಂಬಾ ಚೆನ್ನಾಗಿ ವ್ಲಾಗ್ನ ಮಾಡ್ತಿದ್ದಾರೆ. ಚಾನಲಲ್ಲಿ ವ್ಯೂಸ್ ಅಂತ ತುಂಬಾ ಚೆನ್ನಾಗೂ ಸಹಿತ ಬರ್ತಾ ಇದೆ. ಅವ್ರ ವ್ಲಾಗ್ ನೇಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ, ಈ ರೀತಿಯಾದಂತಹ ಒಂದು ಗೇಮ್ನ ಇಟ್ಕೊಂಡಿದ್ವಿ ನಾವು. ತುಂಬಾ ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು, ಫನ್ನಿಯಾಗೆಲ್ಲ ಮಾಡ್ತಾಯಿದ್ರು. ನೋಡೋಕ್ಕಂತೂ ತುಂಬ ಖುಷಿಯಾಗಿತ್ತು. ಅದಾದಮೇಲೆ ಮಕ್ಕಳಿಗೆ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಒಂದೊಂದು ರಿಟರ್ನ್ ಗಿಫ್ಟ್ನ ತೊಗೊಂಡು ಬಂದಿದ್ದೆ. ಅವರಿಗೆಲ್ಲ ಕೊಟ್ಬಿಟ್ಟು ಚಿಕ್ಕದಾಗಿ ಒಂದು ಕಾಮಿಡಿನ ಮಾಡ್ತಾಯಿದ್ವಿ. ತಟ್ಟೆ ಹಿಡ್ಕೊಂಡಿದ್ದೀರಾ, ಹೀಗೇ ಒಂದೊಂದು ಕಾಯಿನ್ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಅಶ್ವಿನಿಯವರು. ಖುಷಿಯಾಗಿತ್ತು. ಒಂದೊಂದು ಫನ್ ಮಾತು ಮತ್ತು ಫನ್ನಿ ಗೇಮ್ಸು ಆಗಿರ್ಬೋದು. ಮಕ್ಕಳ ಒಂದೊಂದು ಮಕ್ಕಳಲ್ಲಿ ಒಂದೊಂದು ಥರ ಆ್ಯಟಿಟ್ಯೂಡ್ಸ್ ಇರುತ್ತೆ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರ್ಕೊಂಡಾಗ ಆ ಆ್ಯಟಿಟ್ಯೂಡ್ನೆಲ್ಲ ನೋಡಿದಾಗ ತಾಯಿಯರಿಗಂತೂ ತುಂಬಾ ಖುಷಿ ಆಗುತ್ತಲ್ಲ. ನನ್ನ ಮಗ ಹಿಂಗೆ ಮಾಡ್ತಾನೆ, ನಿಮ್ಮ ಮಗ ಹಿಂಗೆ ಮಾಡ್ತಾನೆ ಅಂತ ಡಿಸ್ಕಸ್ ಮಾಡ್ತಾಯಿದ್ರು. ಹೌದು, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಎಲ್ಲ ಮಕ್ಕಳಲ್ಲೂ ಒಂದೊಂದು ಥರ ಆ್ಯಟಿಟ್ಯೂಡ್ ಇರುತ್ತೆ. ಹಂಗಾಗಿ ಅವರು ಕೂಡ ಅವರವ್ರ ಆ್ಯಟಿಟ್ಯೂಡಲ್ಲಿ ಬೆಳೆದಿರ್ತಾರೆ. ಹಾಗಾಗಿ ಖುಷಿ ಆಯಿತು. ಇನ್ನು ನಾವು ಕೂಡ ಈ ಥರ ಆದಂತಹ ಒಂದು ಚಿಕ್ಕದಾದಂತಹ ಗೇಮ್ ಆಡಿದ್ವಿ. ಏನು ವಿಷಯ ಅಂತ ಹೇಳಿದ್ರೆ, ಒಂದು ಒಳ್ಳೆ ಫ್ರೆಂಡ್ ಇತ್ತು ಅಂತ ಹೇಳಿದ್ರೆ ದಿನಪೂರ್ತಿ ವಿಶೇಷವಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಹೌದು, ನಿಮಗೂ ಕೂಡ ಹಾಗೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಹೌದು ಅಂತ ತಿಳಿಸಿ. ಹಾಗಿದ್ದಾದ್ಮೇಲೆ ಈ ಗೇಮ್ ಗೊತ್ತಿರಬೇಕಲ್ಲ ನಿಮಗೆ ಯಾವುದು ಅಂತ ಹೇಳಿಬಿಟ್ಟು. ಅದಾದಮೇಲೆ ಇದು ಕೂಡ ನಾವು ನೋಡ್ತಾ ಇರ್ತೀವಿ, ಸೂಪರ್ ಮಿನಿಟ್ ಎಲ್ಲ ಬರ್ತಿತ್ತಲ್ಲ, ಗಣೇಶ್ ಸರ್ ನಡೆಸ್ಕೊಡ್ತಾ ಇರೋದು. ಆ ಥರದಲ್ಲಿ ಈ ಒಂದು ಗೇಮು ಮೆಮೊರಿಯಲ್ ಗೇಮು. ಇದನ್ನರಲ್ಲೂ ಕೂಡ ನಾನು ಆಡೋಕ್ಕಾಗಿಲ್ಲ, ಸೋತೆ. ಬಟ್ ಬೇಜಾರಂತ ನನಗೆ ಯಾವುದೇ ಕಾರಣಕ್ಕೂ ಆಗಿಲ್ಲ. ಸೋಲು ಗೆಲುವು ಅನ್ನೋದಿರುತ್ತೆ. ನಾವು ಬಂದಿದ್ದು ಇಲ್ಲಿ ಫ್ರೆಂಡ್ಶಿಪ್ ಡೇನ ಆಚರಿಸಿಕೊಳ್ಳೋಕ್ಕೋಸ್ಕರ. ಹಾಗಾಗಿ ಆ ಒಂದು ಆಚರಣೆಯಲ್ಲಿ ಈ ಥರ ಸಣ್ಣ ಪುಟ್ಟದೊಂದು ಗೇಮು ಸಹಿತ ಇತ್ತು. ಎಷ್ಟು ಖುಷಿ ಪಡ್ತಿದ್ರು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತಪ್ಪ. ಈ ದಿನ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಟೈಮ್ ಕೂಡ ಬೇಗ ಆಗ್ತಾಯಿತ್ತು. ಇನ್ನೊಂದು ಸ್ವಲ್ಪ ಟೈಮ್ ಬೇಕಿತ್ತು ಅಂತ ನನಗಂತೂ ಅನ್ನಿಸ್ತಾ ಇತ್ತು. ಅವ್ರಿಗೂ ಕೂಡ ಹಾಗೆ ಅಂತ ಅನಿಸಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅದು ಆಗಿದ್ದಾದಮೇಲೆ ಅಶ್ವಿನಿ ಅವರಂತೂ ಗೆದ್ದರು. ಅದು ಆಗಿದ್ದಾದ್ಮೇಲೆ ಶಿಲ್ಪ ಕೂತ್ಕೊಂಡ್ರು, ನಾನು ಆಡ್ತೀನಿ ಅಂತ ಹೇಳಿಬಿಟ್ಟು. ಶಿಲ್ಪನೂ ಕೂಡ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ಫಸ್ಟ್ ರೌಂಡಲ್ಲಿ ಸೋತರು, ಸೆಕೆಂಡ್ ರೌಂಡಲ್ಲಿ ವಿನ್ ಆದರು. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಒಂದು ಚೈಲ್ಡ್ಹುಡ್ಡಿಗೆ ಬಂದ್ವಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಗೆದ್ದವ್ರಿಗೆ ಈ ಥರ ಚಿಕ್ಕ ಚಿಕ್ಕದಾದಂತಹ ಗಿಫ್ಟು ಮಕ್ಳಿಗೆ ಏನು ಕೊಟ್ವಲ್ಲ ಅದೇ ಥರ ಗಿಫ್ಟನ್ನ ಕೊಡ್ತಾಯಿದ್ವಿ. ಲಾಸ್ಟಲ್ಲಿ ಈ ರೀತಿ ಕಣ್ಣನ್ನ ಕಟ್ಬಿಟ್ಟು ಆಟ ಆಡಿಸಿದ್ರು. ಇದಂತೂ ತುಂಬಾ ಫನ್ನಿಯಾಗಿತ್ತು. ನಿಮಗೂ ಕೂಡ ಈ ಥರ ಒಂದು ಫ್ರೆಂಡ್ಸ್ ಇದ್ದು ನೀವು ಕೂಡ ಈ ಥರ ಎಂಜಾಯ್ ಮಾಡಿದಿರಿ ಅಂತ ಹೇಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಾಳಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಒಂದು ಬ್ಲಾಗ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.